ಮನುಷ್ಯ ಎಲ್ಲ ಮಾಡೋದು ಅವನ ಸಂತೋಷಕ್ಕಾಗಿ. ಏನು ಬೇಕು ಅಂತ ಕೇಳಿದ್ರೆ ಮನುಷ್ಯನಿಗೆ ಸಂತೋಷವಾಗಿರಬೇಕು ಅಂತ. ಈ ಸಂತೋಷ ಅಂತ ಹೇಳೋದು ತುಂಬ ಫ್ಯಾಕ್ಟರ್ಸ್ ಮೇಲೆ ಡಿಪೆಂಡ್ ಆಗ್ತದೆ. ಒಂದು ಶಾರೀರಿಕ ಆರೋಗ್ಯ, ಎರಡನೇದು ಮಾನಸಿಕ ಆರೋಗ್ಯ, ಒಂದು ಮನೆಯೊಳಗಿರುವಂತಹ ಬಾಂಧವ್ಯ, ಆಮೇಲೆ ಸಮಾಜದಲ್ಲಿರುವಂತಹ ಒಂದು ಅವರ ಸ್ಥಾನಮಾನ. ಹಾಗಿರುವಾಗ ತುಂಬ ಫ್ಯಾಕ್ಟ್ರ್ಗಳಿಗೆ ನಾವು ಸಂತೋಷ ಅಂತ ಬರಬೇಕಂತಾದರೆ ಇದೆಲ್ಲ ಫ್ಯಾಕ್ಟ್ರ್ಗಳು ಸರಿಯಾಗಿರಬೇಕು. ಆದ ಕಾರಣ ಆಯುರ್ವೇದ ಲೈಫ್ ಸ್ಟೈಲ್ ಅಂದರೆ ಜೀವನ ಶೈಲಿ, ಅದರ ಬಗ್ಗೆ ನಾವು ಜಾಸ್ತಿ ಒತ್ತು ಕೊಡಬೇಕು. ಕಾಯಿಲೆಗಳು ಬಾರದಾಗೆ ನೋಡಿಕೊಳ್ಬೇಕು. ಹಾಗೆ ಸಂತೋಷವಾಗಿ ಇರುವಂತಹ ಒಂದು ಜೀವನವನ್ನು ಪಡೀಲಿಕ್ಕೆ ಏನೆಲ್ಲ ನಾವು ಮಾಡಬಹುದು ಅಂತ ಹೇಳುವಂಥದ್ದನ್ನು ಅಬ್ಸರ್ವೇಷನ್ ಪ್ರಕಾರ, ಅಂದರೆ ಎಷ್ಟೋ ವರ್ಷಗಳಿಂದ ಆಚಾರ್ಯರಾಗಲಿ ಯೋಗಿಗಳಾಗಲಿ ಇದನ್ನು ಅಬ್ಸರ್ವ್ ಮಾಡಿದ್ದಾರೆ. ಈ ಥರ ಮಾಡ್ತಾ ಹೋದರೆ ನಾವು ಸಂತೋಷವಾಗಿರಲಿಕ್ಕೆ ಸಾಧ್ಯ ಉಂಟು. ಈಗ ಸಂತೋಷ ಅಂತ ಹೇಳೋದು ಇವನ್ ಆರ್ಥಿಕ ಸಮಸ್ಯೆ ಇದ್ರೂ ಸಂತೋಷವಾಗಿರ್ಲಿಕ್ಕೆ ಆಗೋದಿಲ್ಲ. ಆದ ಕಾರಣ ಎಲ್ಲ ಫ್ಯಾಕ್ಟರ್ಸನ್ನು ಒಳಗೊಂಡು ಕೆಲವು ಸೈನ್ಸ್ಗಳನ್ನು ಒಂದು ಸೈನ್ಸಲ್ಲಿ ಒಂದು ಸಣ್ಣ 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 ಪೀಸ್ಗಳಾಗಿ ಬೇರೆ ಬೇರೆ ಭಾಗಗಳನ್ನಾಗಿ ಇದನ್ನು ವರ್ಣಿಸಿದ್ದಾರೆ. ಎಕ್ಸಾಂಪಲ್ ಏನು ಅಂದರೆ, ಈಗ ಒಂದು ಆಯುರ್ವೇದದಲ್ಲಿ ಕಾಯಿಲೆ ಬಂದರೆ ಹೇಗೆ ಆ ಔಷಧಿಯನ್ನು ಕೊಟ್ಟು ಗುಣ ಮಾಡೋದು, ಆಗ ಕೆಲವು ವಿಷಯಗಳು ಸರಿಯಾಗ್ತವೆ. ಆಮೇಲೆ ನಾವು ಈಗ ಒಂದು ಮನೆಯಲ್ಲಿ ಮನಃಶಾಂತಿ ಪಡಿಬೇಕಂತಾದರೆ ಮನೆಯ ವಾಸ್ತು ಚೆನ್ನಾಗಿರಬೇಕು. ಮನೆಯ ವಾಸ್ತು ಚೆನ್ನಾಗಿದ್ದರೆ ಮನೆಯಲ್ಲಿ ಗಾಳಿ ಬೆಳಕು ಚೆನ್ನಾಗಿದ್ದರೆ ಆಕ್ಸಿಜನ್ ಚೆನ್ನಾಗಿ ಬರ್ತದೆ. ಬಿಸಿಲು ಚೆನ್ನಾಗಿ ಬರುವಾಗ ಅದರಲ್ಲಿ ಆ್ಯಂಟಿ ಬ್ಯಾಕ್ಟೀರಿಯಲ್ ಆ್ಯಕ್ಷನ್ ಆಗ್ತದೆ. UV ರೇಸಿಂದಾಗಿ ಮನೆ ಶುದ್ಧೀಕರಿಸ್ತದೆ. ಆಗ ಕಾಯಿಲೆಗಳು ಕಡಿಮೆ ಇರ್ತವೆ. ಆದ ಕಾರಣ ವಾಸ್ತು ಸಹ ತುಂಬ ಇಂಪಾರ್ಟೆಂಟ್. ಇನ್ನು ಕೆಲವೆಲ್ಲ ಶಾಸ್ತ್ರಗಳಂದರೆ ಯೋಗ, ಮೆಡಿಟೇಷನ್. ಈಗ ಯೋಗ ಮಾಡ್ತಾ ಇದ್ದರೆ ಕೈಕಾಲು ಆರೋಗ್ಯವಾಗಿರ್ತದೆ. ಎಷ್ಟು ವಯಸ್ಸಾದ ಮೇಲೆ ಸಹ ಕೆಲವು ಕಾಯಿಲೆಗಳು ಬರುವುದಿಲ್ಲ. ಗಟ್ಟಿಯಾಗಿರ್ಬೋದು, ಕೆಲಸ ಮಾಡ್ತಾ ಇರ್ಬೋದು, ಬೇಕಾದಲ್ಲಿ ಹೋಗ್ತಾ ಇರ್ಬೋದು. ಹೀಗಿರುವಂತಹ ಒಂದು ಸೈನ್ಸನ್ನು ಉತ್ಪತ್ತಿ ಮಾಡಿದ್ದಾರೆ. ಇನ್ನು ಮೆಡಿಟೇಷನ್, ಎಷ್ಟೇ ನಾವು ಯೋಚನೆ ಮಾಡಿದರೂ ಕೆಲವು ವಿಷಯಗಳು ನಮಗೆ ಬೇಕಾದಾಗೆ ಆಗದೇ ಇರ್ಬೋದು. ನಮ್ಮ ಸಿಚುವೇಶನ್ ಹಾಗೆ ಇರ್ಬೋದು, ಅಥವಾ ಅನ್ಎಕ್ಸ್ಪೆಕ್ಟೆಡ್ ಆಗಿ ಗೊತ್ತಾಗದ ಹಾಗೆ ಕೆಲವು ವಿಷಯಗಳು, ಕೆಟ್ಟ ವಿಷಯಗಳು ಕಿವಿಗೆ ಬೀಳ್ಬೋದು. ಆದ ಕಾರಣ ಇದೆಲ್ಲವನ್ನು ಮಾನಸಿಕವಾಗಿ ನಾವು ತಡ್ಕೊಳ್ಬೇಕು ಅಂತಾದರೆ ನಮಗೆ ಸಂಯಮ, ಅಂದರೆ ನಮಗೆ ಸಮಾಧಾನ ಬೇಕೇ ಬೇಕು. ಆದ ಕಾರಣ ಮೆಡಿಟೇಷನ್ ಅಂದರೆ ಧ್ಯಾನ, ಹೀಗಿರೋ ಸೈನ್ಸನ್ನು ಸಹ ಉತ್ಪತ್ತಿ ಮಾಡಿದ್ದಾರೆ. ಇನ್ನು ಕೆಲವು ಚಕ್ರ ಅಂತ ಹೇಳ್ತಾರೆ. ಚಕ್ರ ಅಂದರೆ ನಮ್ಮ ಶರೀರದಲ್ಲಿ ಒಂದು ಪವರ್ ಪಾಯಿಂಟ್ಸ್ ಇದ್ದಾವೆ. ಆ ಪವರ್ ಪಾಯಿಂಟನ್ನು ನಾವು ಉತ್ತೇಜನಗೊಳಿಸಿದರೆ, ಅಂದರೆ ಆ್ಯಕ್ಟಿವೇಟ್ ಮಾಡಿದರೆ ನಮಗೆ ಕೆಲವು ವಿಷಯಗಳಲ್ಲಿ ನಾವೇ ಅದನ್ನು ಅರ್ಥ ಮಾಡಿಕೊಳ್ಬೋದು. ಅಂದರೆ ಫಾರ್ ಎಕ್ಸಾಂಪಲ್, ಈಗ ಒಂದು ಸಿಚುವೇಶನನ್ನು ಹೇಗೆ ಹ್ಯಾಂಡಲ್ ಮಾಡೋದು ಅಂತ ಹೇಳೋದಕ್ಕೆ ಈಗ ಹೆಚ್ಚಿನವ್ರು ಏನು ಮಾಡ್ತಾರೆ, ಕೌನ್ಸಿಲರ್ಸ್ ಹತ್ರ ಹೋಗ್ತಾರೆ ಅಥವಾ ಡಾಕ್ಟರ್ಸ್ ಹತ್ರ ಹೋಗ್ತಾರೆ. ಆದರೆ ಅವರೇ ಧ್ಯಾನದಲ್ಲಿ ಕೂತ್ಕೊಂಡು ಈಗ ಈ ವಿಷಯ ಹೀಗೆ ಹಾಳಾಗಿದೆ, ನನ್ನ ಆರ್ಥಿಕ ಪರಿಸ್ಥಿತಿ ಹಾಳಾಗಿದೆ ಅಂತ ಇಟ್ಕೊಂಡ್ರೆ ಯಾರೊಬ್ಬರು, ನಾನು ಈ ಆರ್ಥಿಕ ಪರಿಸ್ಥಿತಿಯನ್ನು ಸರಿ ಮಾಡಲಿಕ್ಕೋಸ್ಕರ ಏನೆಲ್ಲ ನಾನು ಆ್ಯಕ್ಷನ್ ತಗೊಳ್ಬೋದು, ನಾನು ಹೇಗೆ ವ್ಯಾಪಾರವನ್ನು ವಾಪಸ್ ಶುರು ಮಾಡ್ಬೋದು, ನಾನು ಏನೆಲ್ಲ ಕೆಲಸಗಳನ್ನು ಮಾಡಿದರೆ ನನ್ನ ವ್ಯಾಪಾರ ಚೆನ್ನಾಗಿ ಆಗ್ಬೋದು, ಹಾಗೆ ಇರುವ ಒಂದು ಧ್ಯಾನ ಅನ್ನು ಮಾಡ್ತಾ ಹೋದ ಹಾಗೆ ನಿಮಗೆ ಸರಿಯಾದ ದಾರಿಯಲ್ಲಿ ಹೋಗಲಿಕ್ಕೆ ಒಂದು ಅವಕಾಶ ಸಿಗ್ತದೆ. ಇನ್ನು ಕೆಲವರು ಸಿಗರೇಟ್ ಆಗಲಿ ಮತ್ತು ಆಲ್ಕೋಹಾಲ್ ಆಗಲಿ ಹೀಗಿರೋ ತಗೊಳ್ಳುವಾಗ ಅವರಿಗೆ ಮನಸ್ಥೈರ್ಯವನ್ನು ತಗೊಂಡು ಬಂದು ಅದನ್ನು ಬಿಟ್ಟು ಸರಿಯಾದ ದಾರಿಯಲ್ಲಿ ಹೋಗಬೇಕು ಅಂತಾದರೆ ಅವರಿಗೂ ಸಮೇತ ಒಂದು ಸಮಾಧಾನ ಬೇಕು, ಅದಕ್ಕೆ ಇರುವಂಥ ಒಂದು ಧೈರ್ಯ ಬೇಕು. ಹಾಗಿರುವಾಗ ಕೆಲವು ಸೈನ್ಸ್ಗಳನ್ನು ನಾವು ಅಡಾಪ್ಟ್ ಮಾಡಬೇಕಾಗ್ತದೆ ನಮ್ಮ ಜೀವನದ ಸಂತೋಷಕ್ಕೋಸ್ಕರ. ಇನ್ನು ಹಲವು ಸೈನ್ಸ್ಗಳು ಏನು ಅಂದರೆ ಎಷ್ಟೋ ವರ್ಷಗಳಿಂದ ಫಾಲೋ ಮಾಡಿಕೊಂಡು ಬಂದಂತಹ ಸೈನ್ಸ್ಗಳು. ಅದರಲ್ಲಿ ಒಂದು ಪ್ರಾರ್ಥನೆ. ಈಗ ಸ್ಪಿರಿಚುವಲ್ ಸೈನ್ಸ್ ಅಂತ ಹೇಳುವಂಥದ್ದು ಬರೀ ಪ್ರಾರ್ಥನೆ ಅಲ್ಲ. ನೀವು ಕೇಳಿರ್ಬೋದು, ಸ್ಪಿರಿಚುವಲ್ ಸೈನ್ಸ್ ಅಂತ ಹೇಳೋದು ದೇವರಿಗೂ ನಮಗೂ ಇರುವಂತಹ ಒಂದು ಕನೆಕ್ಷನ್. ಅದು ಕನೆಕ್ಷನ್ ಯಾಕೆ ಬೇಕು ಅಂತ ಹೇಳೋದಕ್ಕೆ ಇದೊಂದು ತುಂಬ ಮುಖ್ಯವಾದ ವಿಷಯವನ್ನು ನಾನು ಇದನ್ನು ಪ್ರಸ್ತಾಪ ಮಾಡಲಿಕ್ಕೋಸ್ಕರವೇ ಈ ವಿಡಿಯೋ ಮಾಡಿರೋದು. ಈ ಕನೆಕ್ಷನ್ ಅಂತ ಹೇಳೋದು, ನಾವು ಹೇಗೆ ಹುಟ್ಟುತ್ತೇವೆ ಅದನ್ನು ನಾವು ಹೇಳ್ಬೋದು. ನಾವು ತಾಯಿಯ ಗರ್ಭದಲ್ಲಿ ಹುಟ್ಟುತ್ತೇವೆ, ನಾವು ಸಾಯ್ತೇವೆ, ನಾವು ಎಲ್ಲಿ ಹೋಗ್ತೇವೆ ಸತ್ತ ಮೇಲೆ, ನಮ್ಮ ಆತ್ಮದ ಪರಿಸ್ಥಿತಿ ಏನು, ನಮಗೆ ಪುನರ್ಜನ್ಮ ಉಂಟಾ, ಹೀಗಿದ್ದ ಕ್ವಶನ್ಗಳಿಗೆ ಯಾರೂ ಸಮರ್ಪಕವಾಗಿ ಉತ್ತರ ಕೊಡಲಿಕ್ಕೆ ಸಾಧ್ಯ ಇಲ್ಲ. ಅದೆಲ್ಲ ಕೆಲವರು ಅಬ್ಸರ್ವೇಷನ್ ಮಾಡಿ ಧ್ಯಾನದಲ್ಲಿ ಕೂತು ಕೆಲವು ಅವರು ಪರ್ಸೀವ್ ಮಾಡಿದಂಥ ಸತ್ಯಗಳನ್ನು ಅವರು ಜನರೇಷನ್ ಬೈ ಜನರೇಷನ್
ಎಕ್ಸಾಮಿನೇಷನ್ ಪಾಸ್ ಮಾಡ್ತಾ ಹೋದ್ರು, ನಾವು ಅದನ್ನು ಅವ್ರು ಹೇಗೆ ಹೇಳ್ತಾರೆ ಹಾಗೆ ಅರ್ಥ ಮಾಡಿಕೊಂಡೇ ಹೋದೆವು. ಹಾಗೆ ನಾವು ಇದು ಸತ್ಯ ಹೌದು ಅಂತ ಹೇಳುವಂತಹ ಒಂದು ಕೆಲವು ಪ್ರಮಾಣಗಳು ನಮ್ಮ ಜೀವನದಲ್ಲಿ ನಮಗೆ ಸಿಕ್ಕಿತು. ಆದ ಕಾರಣ ನಾವು ಅದನ್ನು ನಂಬಿದ್ದೇವೆ. ಈಗ ಪ್ರಾರ್ಥನೆಯಿಂದಾಗಿ ಏನು ವ್ಯತ್ಯಾಸ ಆಗ್ತದೆ ನಿಮಗೆ ಅಂತ ಕೇಳಿದರೆ, ಅದನ್ನು ಪ್ರೂಫ್ ಮಾಡಲಿಕ್ಕೆ ಯಾರಿಗೂ ಸಾಧ್ಯ ಇಲ್ಲ. ಈಗ ನಿಮಗೆ ಸಂತೋಷವನ್ನು ಪ್ರೂಫ್ ಮಾಡಿ ಅಂತ ಹೇಳಿದಾಗೆ ಅದರಲ್ಲಿ ನಿಮಗೆ ಬ್ರೈನಲ್ಲಿ ಆಗುವಂಥ ಚೇಂಜಸ್ ಗೊತ್ತಾಗ್ಬೋದು, ಆದರೆ ಕೆಲವು ವೈಬ್ರೇಷನ್ಗಳನ್ನು ಪ್ರೂವ್ ಮಾಡಲಿಕ್ಕೆ ಸಾಧ್ಯ ಇಲ್ಲ. ಈಗ ಹಾಗಿರುವಾಗ ನಮ್ಮ ಇಡೀ ಸಮಾಜ ಅಥವಾ ಇಡೀ ಜಗತ್ತಿನ ಒಂದು ವಿಷಯಗಳೇ ಒಂದು ಥರದ ಗೊಂದಲ. ಹಾಗಿರುವಾಗ ಈ ಗೊಂದಲವನ್ನು ಪರಿಹಾರ ಮಾಡಲಿಕ್ಕೋಸ್ಕರ ಇರುವಂಥ ಒಂದು ಸೈನ್ಸ್ ಸ್ಪಿರಿಚುವಲ್ ಸೈನ್ಸ್. ಸ್ಪಿರಿಚುವಲ್ ಸೈನ್ಸ್ ಏನು ಹೇಳ್ತದೆ, ನಮ್ಮಲ್ಲಿ ಒಂದು ಆತ್ಮ ಉಂಟು, ಆ ಆತ್ಮಕ್ಕೂ ಪರಮಾತ್ಮಕ್ಕೂ ಒಂದು ಕನೆಕ್ಷನ್ ಉಂಟು. ಹಾಗಿರುವಾಗ ನಮ್ಮ ಇಡೀ ವಿಶ್ವದಲ್ಲಿಯೇ ನಾವು ಕನೆಕ್ಟ್ ಆಗ್ತಾ ಹೋದ ಹಾಗೆ, ನಮಗೆ ಕೆಲವು ವಿಷಯಗಳನ್ನು ನಾವು ಕನೆಕ್ಟ್ ಆಗ್ತಾ ಹೋದ ಹಾಗೆ ನಮಗೆ ಬೇಕಾದನ್ನು ಪಡೀಲಿಕ್ಕಿರುವಂತಹ ಅವಕಾಶಗಳುಂಟು. ಈಗ ಎಕ್ಸಾಂಪಲ್ ಏನು ಅಂತಂದರೆ, ಎಷ್ಟೋ ಜನ ಲಕ್ಷ್ಮಿಯ ಪ್ರಾರ್ಥನೆ ಮಾಡ್ತಾರೆ. ಲಕ್ಷ್ಮಿಯ ಪ್ರಾರ್ಥನೆ ಮಾಡಿದ್ರಿಂದಾಗಿ ದುಡ್ಡು ಬರ್ತದಾ ಅಂತ ಕೇಳ್ಬೋದು. ಲಕ್ಷ್ಮಿಯ ಪ್ರಾರ್ಥನೆ ಮಾಡ್ತಾ ಹೋದ ಹಾಗೆ ನಮ್ಮ ಮನಸ್ಸಿನಲ್ಲಿಯೂ ಶರೀರದಲ್ಲಿಯೂ ನಾವು ಲಕ್ಷ್ಮಿಯನ್ನು ಪಡಿಬೇಕಾದ್ರೆ, ಅಥವಾ ಲಕ್ಷ್ಮಿ ಮಾತ್ರ ಅಲ್ಲ ಸರಸ್ವತಿ ಅನ್ನು ಪಡಿಬೇಕಾದ್ರೆ ನಾವು ಏನೆಲ್ಲ ಆ್ಯಕ್ಷನ್ ತಗೊಳ್ಬೇಕು ಅಂತ ಹೇಳುವಂಥ ಮನಸ್ಸು ನಮಗೆ ಡೆವಲಪ್ ಆಗ್ತದೆ. ಅದಕ್ಕೆ ಸ್ತೋತ್ರ ಓದುವಂಥದ್ದು ಒಂದು ಸೈನ್ಸ್. ಈ ಸೈನ್ಸ್ ಅಂತ ಹೇಳೋದು ಕೆಲವರು ಮುಂಚೆ ರಿಲಿಜಿಯಸ್ ಅಂತ ಹೇಳಿ ಬ್ಲೈಂಡಾಗಿ ಫಾಲೋ ಮಾಡ್ತಾ ಇದ್ರು. ಬ್ಲೈಂಡಾಗಿ ಅಂದರೆ ನಮಗೆ ದೇವರ ಪೂಜೆ ಮಾಡ್ತಾ ಹೋದಾಗೆ ನಮಗೆ ಜೀವನ ಚೆನ್ನಾಗಾಗ್ತದೆ ಅಂತ. ಆದರೆ ಈಗ ನಾವೆಲ್ಲದಕ್ಕೂ ಪ್ರಶ್ನೆ ಮಾಡ್ತೇವೆ, ಯಾಕೆ ಹೀಗೆ, ಹೇಗೆ ದೇವರದ್ದು ಸ್ತೋತ್ರ ಓದಿದರೆ ನಮಗೆ ಲಾಭ ಆಗ್ತದೆ ಅಂತ. ಇದು ಒಂದು ಸಣ್ಣ, ನಾನು ಇದರ ಮೇಲೊಂದು ಬೆಳಕು ಹರಿಸಿದ್ದಷ್ಟೇ. ಯಾಕೆ ಹೀಗೆ ಅಂದರೆ, ನಾವು ಈಗ ಅವರು ಮುಂಚಿನವರು ಇದನ್ನೊಂದು ಅಬ್ಸರ್ವೇಷನ್ನಾಗೆ ಹೇಳಿದರು, ನೀವು ಇದನ್ನು ಸ್ತೋತ್ರ ಓದಿದರೆ ನಿಮಗೆ ಲಾಭ ಆಗ್ತದೆ, ನೀವು ಗಣಪತಿ ಸ್ತೋತ್ರ ಓದಿದರೆ, ಬುಧವಾರ ಓದಿದರೆ ನಿಮಗೆ ಒಳ್ಳೆಯದಾಗ್ತದೆ. ಅವರದನ್ನು ಎಕ್ಸ್ಪ್ಲನೇಷನ್ ಅಂತ ಹೇಳುವಂಥದ್ದನ್ನು ಎಲ್ಲವನ್ನು ಕಂಪ್ಲೀಟ್ ಬಿಡಿಸಿ ಹೇಳಲಿಕ್ಕೆ ಯಾಕೆ ಆಗೋದಿಲ್ಲ ಅಂತ ಹೇಳಿದರೆ, ಅವರೇ ಅದನ್ನು ಅನುಭವಿಸಬೇಕಾದದ್ದು. ಈಗ ಗಣಪತಿ ಸ್ತೋತ್ರ ಓದಿದರೆ ಏನು ಆಗ್ತದೆ ಅಂತ ಹೇಳುವಂಥದ್ದನ್ನು ಯಾರಿಗೂ ಎಕ್ಸ್ಪ್ಲೇನ್ ಮಾಡಲಿಕ್ಕೆ ಸಾಧ್ಯ ಇಲ್ಲ. ಯಾಕಂದರೆ ಅವರ ಸ್ವಂತ ಒಂದು ಅನುಭವವೇ ಬೇರೆ, ಬೇರೆಯವರು ಪಡುವ ಅನುಭವವೇ ಬೇರೆ. 100 ಜನ ಸ್ತೋತ್ರ ಓದಿದರೆ ಪ್ರತಿಯೊಬ್ಬರಲ್ಲಿಯೂ ಬೇರೆ ಬೇರೆ ಚೇಂಜಸ್ ಆಗ್ತವೆ. ಆದ ಕಾರಣ ಇದನ್ನು ಒಂದೇ ತಕ್ಕಡಿಯಲ್ಲಿ ತೂಗ್ಲಿಕ್ಕೆ ಆಗುವುದಿಲ್ಲ. ಆದ ಕಾರಣ ಕೆಲವು ಫಾರ್ಮುಲಾಗಳನ್ನು ಹೇಳಿದ್ದಾರೆ. ಈ ಜಗತ್ತಿನಲ್ಲಿ ಸಂತೋಷವಾಗಿರಲಿಕ್ಕೆ ಕೆಲವು ಫಾರ್ಮುಲಾಗಳು, ಈ ಬೇಸಿಕ್ ಫಾರ್ಮುಲಾವನ್ನು ಹಿಡ್ಕೊಂಡು ನಾವು ಮುಂದೆ ವರ್ಸ್ಕೊಂಡು ಹೋಗಬೇಕಾಗ್ತದೆ. ಈಗ ವಿದ್ಯೆ ಪಡಿಬೇಕಾದ್ರೆ ನಾವು ಬುಕ್ಕನ್ನು ಪೂಜಿಸಬೇಕು, ಅಂದರೆ ಅದಕ್ಕೆ ಮರ್ಯಾದೆ ಕೊಡಬೇಕು, ಅದಕ್ಕೆ ರೆಸ್ಪೆಕ್ಟ್ ಕೊಡಬೇಕು, ಅದಕ್ಕೆ ಗ್ರ್ಯಾಟಿಟ್ಯೂಡ್ ಕೊಡಬೇಕು. ಅದೇ ಥರ ಯಾವುದೇ ಆಶೀರ್ವಾದ ನಮಗೆ ಸಿಗಬೇಕು ಅಂತಾದರೆ ಅದಕ್ಕೆ ನಾವು ಗ್ರ್ಯಾಟಿಟ್ಯೂಡ್ ಕೊಡಲೇಬೇಕು. ಈ ಜಗತ್ತಿನಲ್ಲಿ ಗಾಳಿ ಫ್ರೀ, ಬೆಳಕು ಫ್ರೀ ಹೀಗಿರುವಾಗ ನಮಗೆ ಅದಕ್ಕೆ ಬೆಲೆ ಇಲ್ಲ ಅಂತಲ್ಲ. ಒಂದಿನ ನಮಗೆ ಅದನ್ನು ಗಾಳಿಯನ್ನು ಅನುಭವಿಸ್ಲಿಕ್ಕೆ ಆಗಲಿಲ್ಲ ಅಂದರೆ, ಬೆಳಕನ್ನು ಅನುಭವಿಸ್ಲಿಕ್ಕೆ ಆಗಲಿಲ್ಲ ಅಂದರೆ ನಾವು ಕೂಡಲೇ ಚಡಪಡಿಸ್ತೇವೆ. ಆದ ಕಾರಣ ನಾವು ಪ್ರತಿಯೊಂದನ್ನು ಗ್ರ್ಯಾಟಿಟ್ಯೂಡ್, ಅದು ಒಂದು ಸೈನ್ಸ್. ಗ್ರ್ಯಾಟಿಟ್ಯೂಡ್ ಅಂದರೆ ನಾವು ದಿನ ಬೆಳಿಗ್ಗೆ ಎದ್ದು ಸೂರ್ಯನಿಗೆ ಧನ್ಯವಾದ ಹೇಳೋದು, ಗಾಳಿಗೆ ಧನ್ಯವಾದ ಹೇಳೋದು, ನೀರಿಗೆ ಧನ್ಯವಾದ ಹೇಳೋದು, ಅದು ಒಂದು ಸೈನ್ಸ್ ಅಂತ ಹೇಳಿ ನಮ್ಮ ಮುಂಚಿನವರು ಹೇಳಿದ್ದಾರೆ. ಯಾಕಂದರೆ ಅದರಿಂದಾಗಿ ನಿಮಗೆ ಕೆಲವು ವಿಷಯಗಳು ಬೆಟರ್ ಆಗ್ತಾ ಹೋಗ್ತವೆ ನಿಮ್ಮ ಲೈಫಲ್ಲಿ ಅಂತ. ಆದ ಕಾರಣ ಈ ಆಯುರ್ವೇದ ಅಂತ ಹೇಳುವಂಥದ್ದು ಕಂಪ್ಲೀಟ್ ಆಗಿ ಒಂದು ಹೋಲಿಸ್ಟಿಕ್ ಸೈನ್ಸ್. ಹೋಲಿಸ್ಟಿಕ್ ಸೈನ್ಸ್ ಅಂತ ಹೇಳಿದರೆ ಬರೀ ಕಾಯಿಲೆ ಬಂದು ಔಷಧಿ ಕೊಡೋದು ಆ ಥರದೊಂದು ಸೈನ್ಸ್ ಅಲ್ಲ. ನಮ್ಮ ಜೀವನದಲ್ಲಿ ಎಷ್ಟೋ ಬೇರೆ 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 ಆಯಾಮಗಳಿದ್ದಾವೆ. ಆ ಆಯಾಮಗಳನ್ನೆಲ್ಲ ನಾವು ಟ್ಯಾಪ್ ಮಾಡಬೇಕು. ನಮಗೆ ಈಗ ಒಂದು ರಂಗೋಲಿ ಅಂತವೂ ಒಂದು ಆಯಾಮ, ಅದು ಯಾಕೆ ಮಾಡ್ತಾರೆ, ಅಥವಾ ಒಂದು ವಾಸ್ತುವನ್ನು ಯಾಕೆ ಮಾಡ್ತಾರೆ, ಚಕ್ರ ಹೀಲಿಂಗನ್ನು ಯಾಕೆ ಮಾಡ್ತಾರೆ, ರೇಖೆಯನ್ನು ಯಾಕೆ ಮಾಡ್ತಾರೆ, ಅಥವಾ ಈ ಸ್ಪಿರಿಚುವಲ್ ಸೈನ್ಸನ್ನು ಯಾಕೆ ಮಾಡ್ತಾರೆ, ಪ್ರತಿಯೊಂದು ಒಂದು ಆಯಾಮಗಳಿಗೆ ಆಯುರ್ವೇದ ಒಂದು ಪೂರಕವಾಗಿರುವಂತಹ ಒಂದು ಸೈನ್ಸ್. ಹಾಗಿರುವಾಗ ಈ ಪಾಸಿಟಿವ್ ಸೈನ್ಸ್ಗಳಲ್ಲಿ ನಾವು ಹೇಳೋದೇನೆಂದರೆ, ಪ್ರತಿಯೊಬ್ಬರೂ ಸ್ವಲ್ಪ ಸ್ವಲ್ಪ ಪ್ರಮಾಣಕ್ಕಾದರೂ ಈ ಥರದ ಸೈನ್ಸ್ಗಳನ್ನು ನಮ್ಮ ಜೀವನದ ಒಂದು ಕಂಪ್ಲೀಟ್ನೆಸ್ಸಿಗೆ ಕಲಿಯಲೇಬೇಕು. ಒಂದು ಫುಡ್ ಅಂತ ಹೇಳಿದ್ರೆ, ಆಹಾರ ಅಂತ ಹೇಳಿದರೆ ಅದು ಒಂದು ಸೈನ್ಸ್. ಯಾವ ಆಹಾರ ತಿಂದರೆ ನಮಗೆ ಬಾಡಿಯಲ್ಲಿ ಏನು ವ್ಯತ್ಯಾಸಗಳಾಗ್ತವೆ, ನಮಗೆ ಯಾವ ಶಕ್ತಿ ಕೊಡುವಂಥ ಆಹಾರಗಳು ಯಾವುದಲ್ಲ, ನಮ್ಮ ಮಾನಸಿಕವಾಗಿ ನಮ್ಮನ್ನು ಸ್ವಲ್ಪ ಕೂಲಾಗಿಡುವಂತಹ ಆಹಾರಗಳು ಯಾವುದಲ್ಲ. ಹಾಗಿರುವಾಗ ಆಯುರ್ವೇದ ಅಂತ ಹೇಳುವಂಥದ್ದು ಇನ್ನೆಲ್ಲವನ್ನು ಕವರ್ ಮಾಡುವಂಥ ಒಂದು ಸೈನ್ಸ್. ನಾನು ತುಂಬ ವರ್ಷದ ಹಿಂದೆ ವಾಸ್ತು ಆಗಲಿ, ರೇಖಿ, ಆಮೇಲೆ ಚಕ್ರ ಹೀಲಿಂಗ್ ಈ ಥರದ ಮೆಡಿಟೇಷನ್ಗಳನ್ನು ಮಾಡುವಾಗ
ಒಂದು ಕಂಪ್ಲೀಟ್ ಒಂದು ಪಿಕ್ಚರ್, ಒಂದು ಹೋಲಿಸ್ಟಿಕ್ ಅಪ್ರೋಚ್ ನನಗೆ ದೊರಕಿತ್ತು. ಆದ ಕಾರಣ ನಾನು ನನಗೆ ಸಿಕ್ಕಿದ ಜ್ಞಾನವನ್ನು, ಈ ಜಗತ್ತು ನನಗೆ ಕೊಟ್ಟ ಜ್ಞಾನವನ್ನು ಖಂಡಿತವಾಗಿ ಇದನ್ನು ಪಾಸ್ ಮಾಡ್ತೇನೆ. ಯಾರಿಗೆಲ್ಲ ಇಂಟ್ರೆಸ್ಟ್ ಉಂಟು, ನಾವು ಕೆಲವರಿಗೆ ಅದನ್ನು ಈ ಡಿಸೆಂಬರ್ ಒಳಗಡೆ ಫ್ರೀಯಾಗಿ ಒಂದು ಐಡಿಯಾ ಹೇಳಿಕೊಡ್ತೇನೆ. ಅದನ್ನು ಅವರು ಡೆವಲಪ್ ಮಾಡಿಕೊಂಡು ಹೋಗ್ಬೋದು. ಆದ ಕಾರಣ ನಾವೆಲ್ಲರೂ ಸೇರಿ ಎಲ್ಲರೂ ಸಂತೋಷವಾಗಿರುವಂತಹ ಒಂದು ಪರಿಸ್ಥಿತಿಯನ್ನು ನಮ್ಮ ಇಡೀ ಜಗತ್ತಿನಲ್ಲಿ ತರಬೇಕು. ನಮ್ಮ ಪಾಸಿಟಿವ್ ಎನರ್ಜಿಯನ್ನು ಪ್ರತಿಯೊಬ್ಬರಿಗೆ ಹರಡಿಸಿ ಅವರು ಸಹ ಪಾಸಿಟಿವ್ ಆಗುವ ಹಾಗೆ ಮಾಡಿಕೊಂಡ್ರೆ ನಾವು ಸಹ ಅದನ್ನು ಸಂತೋಷವಾಗಿರಬಹುದು. ಆದ ಕಾರಣ ಈ ಒಂದು ವಿಡಿಯೋ ಮಾಡಿದ ಕಾರಣದೇ ಈ ಹೋಲಿಸ್ಟಿಕ್ ಅಪ್ರೋಚಲ್ಲಿ ನಾವೆಲ್ಲರೂ ಭಾಗಿಯಾಗೋಣ. ಥ್ಯಾಂಕ್ ಯು ವೆರಿ ಮಚ್.